ಕ್ರಿಯೇಟಿವ್ ಶೈಲಜಾ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮಗೆ ಒಂದು ಹೊಸದಾದಂತ ಬೀಡ್ಸ್ ಕುಚ್ಚು ಹಾಕೋದು ಹೇಗೆ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಈಗ ಕುಚ್ಚು ಹಾಕೋದಕ್ಕೋಸ್ಕರ ಏನೇನೆಲ್ಲ ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿಟ್ಟಿದ್ದೀನಿ ನೋಡಿ. ಮೊದಲಿಗೆ ಈ ತರ ಬೀಡ್ಸ್ ತಗೊಂಡಿದ್ದೀನಿ ನಾನು. ಆಮೇಲೆ ದಾರ ಪೋಣಿಸೋದಕ್ಕೆ ಸೂಜಿ, ಹಾಗೆ ಸಣ್ಣದಾದಂತ ಬೀಡ್ಸ್ ತಗೊಂಡಿದ್ದೀನಿ ಈ ತರ. ಆಮೇಲೆ ಇದು ದಾರ ಕಟ್ ಮಾಡೋದಕ್ಕೋಸ್ಕರ ಇದು ರೇಷ್ಮೆ ದಾರ. ಇಲ್ಲಿ ಒಂದೇ ಕಲರ್ ಇರೋದ್ರಿಂದ ನಾನು ಒಂದೇ ಕಲರ್ ದಾರನ ತಗೊಂಡಿದ್ದೀನಿ. ಸ್ಯಾರಿನಲ್ಲಿ 2 ಕಲರ್ ದಾರ ಇದ್ರೆ ನೀವು 2 ಕಲರ್ ದಾರ ಬೇಕಾದ್ರೂ ತಗೋಬಹುದು. ಇದು ಗಂಟು ಹಾಕೋದಕ್ಕೋಸ್ಕರ ಗೋಲ್ಡನ್ ಥ್ರೆಡ್, ಇದು ದಾರ ಸುತ್ತಕೊಳ್ಳೋದಕ್ಕೋಸ್ಕರ ಈ ತರ ಈ ಒಂದು ಇದನ್ನ ತಗೊಂಡಿದ್ದೀನಿ ನಾನು. ನೀವು ಬಾಟಲ್ ಬೇಕಾದ್ರೂ ಸುತ್ಕೋಬಹುದು, ಇಲ್ಲ ಈ ತರದೊಂದು ಇತ್ತು ಅಂತಂತಂದ್ರೆ ರಟ್ಟಿಂದು, ಇದಕ್ಕೆ ಬೇಕಾದ್ರೂ ನೀವು ಸುತ್ಕೋಬಹುದು ಫ್ರೆಂಡ್ಸ್. ಈಗ ಹೇಗೆ ಕುಚ್ಚು ಹಾಕೋದು, ಹೇಗೆ ದಾರ ಸುತ್ತಕೊಳ್ಳೋದು ಅಂತ ನೋಡೋಣ ಬನ್ನಿ. ಯಾರೆಲ್ಲ ಮೊದಲಿಗೆ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲಿನೂ ಕೂಡ ಸ್ಕಿಪ್ ಮಾಡಿದಿರಾ ಸಂಪೂರ್ಣವಾಗಿ ವಿಡಿಯೋ ನೋಡಿ ಅಂತ ಹೇಳ್ತಾ ಈಗ ವಿಡಿಯೋನ ಶುರು ನೋಡೋಣ ಬನ್ನಿ ಫ್ರೆಂಡ್ಸ್. ಈಗ ರೇಷ್ಮೆ ಥ್ರೆಡ್ ಅನ್ನ 60 ಎಳೆ ಈ ತರ ಇದಕ್ಕೆ ಮೊದಲಿಗೆ ಸುತ್ಕೋಬೇಕು ಈ ತರ. ಈಗ ಮತ್ತೆ ಇದರಿಂದ ಮತ್ತೆ ಥ್ರೆಡ್ ಇಂದ 2 ಸೇರಿಸಿ ಇಲ್ಲಿ 3 ಎಳೆ ಬರೋವರೆಗೂ ಮತ್ತೆ ಇವಾಗ ಈ ಒಂದು ಡಬ್ಬಿಗೆ ಸುತ್ಕೋಬೇಕು. 3 ಎಳೆ ಬರಬೇಕು. ಇವಾಗ 3 ಎಳೆ ಈ ತರ ದಾರನ ಇವಾಗ ಸಣ್ಣ ಸೂಜಿಗೆ ಇದನ್ನ ಪೋಣಿಸ್ಕೋಬೇಕು. ನೋಡಿ ಇವಾಗ ಈ ತರ ಪೋಣಿಸ್ಕೊಂಡ್ಮೇಲೆ ಅದು ಡಬಲ್ ಎಳೆ ಮಾಡಿದಾಗ ಅದು 6 ಎಳೆ ಆಗುತ್ತೆ. ಈಗ ಇದು ಸೂಜಿಗೆ ನಾವು ಎಷ್ಟು ಉದ್ದ ಇದನ್ನ ತಗೋಬೇಕು ಅಂತಂದ್ರೆ 1.5 ಮೀಟರ್ ಅಷ್ಟು ಉದ್ದ ಇದನ್ನ ತಗೊಂಡಾಗ ನಮ್ಗೆ ಒಂದು ಕುಚ್ಚು ಕರೆಕ್ಟ್ ಆಗಿ ರೆಡಿ ಆಗುತ್ತೆ. ಈಗ ಮೊದಲಿಗೆ ಬೀಡ್ಸ್ ಅನ್ನ ಫಸ್ಟ್ ಹೊಲ್ಕೋಬೇಕು. ದಾರಕ್ಕೆ ಕೆಳಗಡೆ ಈ ತರ ಗಂಟು ಹಾಕಿರ್ಬೇಕು. ಗಂಟು ಹಾಕಿರೋದನ್ನ ಈ ತರ ಪೋಣಿಸ್ಕೊಂಡು ಈಗ ಬೀಡ್ಸ್ ಅನ್ನ ಸೇರ್ಸ್ಕೋಬೇಕು. ಇದನ್ನ ಸೇರಿಸಿ ಇವಾಗ ಕೆಳಗಡೆಗೆ ಸಣ್ಣದಾದ ಒಂದು ಮುತ್ತನ್ನ ಸೇರಿಸ್ಕೋಬೇಕು. ನೋಡಿ ಈ ತರ ಸಣ್ಣ ಮುತ್ತನ್ನ ಸೇರಿಸ್ಕೊಂಡು ಈಗ ಅದು ಉಲ್ಟಾ ಒಳಕ್ಕೆ ತಗೋಬೇಕು ಮತ್ತೆ ಪುನಃ. ಈಗ ಅದು ಪೋಣಿಸಿದ್ದಾಗಿದ್ಮೇಲೆ ಅಲ್ಲಿ ಒಂದು ಈ ತರ ದಾರದಲ್ಲಿ ಗಂಟು ಹಾಕೊಂಡ್ ಬಿಡ್ಬೇಕು, ಲಾಕ್ ಹಾಕೋಬೇಕು. ಈ ತರ ಲಾಕ್ ಹಾಕೊಂಡಾಗ ಅದು ಬೀಡ್ಸ್ ಆ ಕಡೆ ಈ ಕಡೆ ಏನು ಅಲ್ಲಾಡೋದಿಲ್ಲ. ಈಗ ನಾವು ಈ ತರ 1 ಇಂಚಷ್ಟು ಒಂದು ಪೇಪರ್ ಆಗಿರ್ಬೋದು ಅಥವಾ ಒಂದು ರಟ್ಟಾಗಿರ್ಬೋದು ಅದನ್ನ ಈ ತರ ಕಟ್ ಮಾಡಿಕೊಂಡು ಇದರ ಮೆಜರ್ಮೆಂಟ್ಗೆ ಇವಾಗ ನಾವು ಕುಚ್ಚುಗಳನ್ನ ಪೋಣಿಸ್ಕೊಂತ ಹೋಗ್ಬೇಕು. ಮೊದಲಿಗೆ ಸೂಜಿಯಲ್ಲಿ ನೋಡಿ ಈ ತರ ಮಣಿಗಳನ್ನ ಪೋಣಿಸ್ಕೋಬೇಕು. ಈ ತರ ನೋಡಿ ಈ ತರ 3 ಮಣಿಗಳು ಪೋಣಿಸ್ಕೊಂಡು ಇವಾಗ ಅದಕ್ಕೆ ಸುತ್ತಾಕ್ಬೇಕು. ಬೀಡ್ಸ್ ಏನ್ ಹಾಕಿದ್ವಲ್ಲ ಅದ್ರ ಒಳಗಡೆಗೆ ಇವಾಗ ಈ ತರ ತಗೋಬೇಕು. ಇವಾಗ ನಾವು ಏರ್ಸಿರುವಂತ ಮಣಿ ಕೆಳಗಡೆಗೆ ಇರಬೇಕು ಈ ತರ. ಈಗ ಮತ್ತೆ ಇನ್ನೂ ಒಂದು ಸುತ್ತನ್ನ ಹಾಕಿ ಅದಕ್ಕೆ ಮತ್ತೆ 3 ಮಣಿಗಳನ್ನ ಪೋಣಿಸ್ಕೋಬೇಕು. ನೋಡಿ ಇವಾಗ ಮತ್ತೆ 3 ಮಣಿ ಪೋಣಿಸಿ ಮತ್ತೆ ಇನ್ನೂ ಒಂದು ಸುತ್ತು ತಗೊಂಡಿದ್ದಾಯ್ತು. ಇದೇ ತರ ನಾವು ಟೋಟಲ್ 15 ಸುತ್ತನ್ನ ಈ ತರ ಹಾಕೋಬೇಕು.
ಈ ತರ 15 ಸುತ್ತು ಹಾಕೊಂಡಾಗ ಒಂದು ಕುಚ್ಚು ರೆಡಿ ಆಗುತ್ತೆ. ನೋಡಿ ಇವಾಗ 15 ಸುತ್ತು ಈ ತರ ರೆಡಿ ಆಯ್ತು. ಈಗ ಅದಕ್ಕೆ ಗಂಟು ಹಾಕೋಬೇಕು. ಅಷ್ಟು ಎಲ್ಲ ರೆಡಿ ಆದ್ಮೇಲೆ ಅದನ್ನ ಸ್ವಲ್ಪ ಈ ತರ ಫೋಲ್ಡ್ ಮಾಡಿಬಿಟ್ಟು ಈಚೆ ತೆಗೆದ್ಬಿಡ್ಬೇಕು. ಈಚೆ ತೆಗೆದ್ಬಿಟ್ಟು ಇವಾಗ ಅದಕ್ಕೆ ಗಂಟನ್ನ ಹಾಕೋಬೇಕು. ನೋಡಿ ಅದೇ ಥ್ರೆಡ್ ಅಲ್ಲಿ ಈ ತರ ಗಂಟು ಹಾಕೋಬೇಕು. ಅದರಲ್ಲಿ ಒಂದು ಗಂಟು ಹಾಕೊಂಡಿದ ನಂತರ ಗೋಲ್ಡ್ ಕಲರ್ ಥ್ರೆಡ್ ಅನ್ನ ತಗೊಂಡು ಇವಾಗ ಗೋಲ್ಡ್ ಥ್ರೆಡ್ ಅಲ್ಲಿ ಈ ತರ ಸುತ್ತೊಡ್ಕೊಂಡು ಇವಾಗ ಇದರಲ್ಲಿ ನಾವು ಗಂಟನ್ನ ಹಾಕೋಬೇಕು. ನಿಮ್ಗೆ ಎಷ್ಟು ಸುತ್ತು ಟೈಟ್ ಬೇಕು ಅನ್ಸುತ್ತೆ ಅಷ್ಟು ಸುತ್ತುಗಳನ್ನ ಇಲ್ಲಿ ಹಾಕೋಬೇಕು. ಒಂದು 10 ಸುತ್ತಾದ್ರೂ ಈ ತರ ಸುತ್ತಕೊಂಡಾಗ ಅದು ನೀಟಾಗಿ ಟೈಟ್ ಆಗಿ ಕೂತ್ಕೊಳ್ಳುತ್ತೆ. ಇವಾಗ ಹಿಂಭಾಗದಲ್ಲಿ ಸೂಜಿನ ಇದ್ರ ಒಳಗಡೆಗೆ ಈ ತರ ಚುಚ್ಚಿಬಿಟ್ಟು ಈ ತರ ಒಂದು ಗಂಟು ಹಾಕಿಬಿಟ್ಟು ಎಳೆದ್ರೆ ಆಯ್ತು, ಅದು ಟೈಟ್ ಆಗಿ ಕೂತ್ಕೊಳ್ಳುತ್ತೆ. ಇನ್ನೊಂದು ಗಂಟು ಹಾಕೋಬೇಕು ಈ ತರ. ಈಗ ಆ ಥ್ರೆಡ್ ಅನ್ನ ಕಟ್ ಮಾಡಿದ್ರೆ ಆಯ್ತು. ನೋಡಿ ಈ ತರ ಕುಚ್ಚು ರೆಡಿ ಆಯ್ತು. ನೋಡಿ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ನಾವು ಇದನ್ನ ಎಷ್ಟು ಇಂಚು ನಮಗೆ ಡಿಸ್ಟೆನ್ಸ್ ಅಲ್ಲಿ ಬೇಕಾಗುತ್ತೆ ಅಷ್ಟು ಇಂಚು ಡಿಸ್ಟೆನ್ಸ್ ಅಲ್ಲಿ ನಾವು ಒಂದೊಂದು ಕುಚ್ಚನ್ನ ಹಾಕೋಬೇಕು. ಇಲ್ಲಿ ನಾನು ನೋಡಿ 4 ಬೆರಳು ಅಳತೆಗೆ ಒಂದೊಂದನ್ನ ಮೊದಲಿಗೆ ಈ ತರ ಪೋಣಿಸ್ಕೊಂಡು ಆಮೇಲೆ ಇದಕ್ಕೆ ಕುಚ್ಚುಗಳನ್ನ ಹಾಕ್ತಾ ಇದ್ದೀನಿ. ಈಗ ಇನ್ನೂ ಒಂದು ಸಲ ತೋರಿಸ್ತಾ ಇದ್ದೀನಿ ನೋಡಿ ನೀಟಾಗಿ. ಸೂಜಿಯಲ್ಲಿ 3 ಈ ತರ ಸಣ್ಣ ಒಂದು ಗೋಲ್ಡನ್ ಬೀಡ್ಸ್ಗಳನ್ನ ಏರ್ಸ್ಕೊಂಡು ಒಂದು ಸುತ್ತು ಅದರ ಒಳಗಡೆಯಿಂದ ಬರಬೇಕು. ಆ ಕಡೆ ಈ ಕಡೆ ಮಧ್ಯದಲ್ಲಿ ಏನು ದಾರ ಕಾಣಿಸ್ತಾ ಇದೆಯಲ್ಲ ಆ ಕಡೆ ಈ ಕಡೆ ಸಮನಾಗಿ ಈ ತರ ತಗೊಂಡು ಎಲ್ಲ ಮುತ್ತುಗಳನ್ನು ಕೂಡ ಕೆಳಕ್ಕೆ ತಗೊಂಡು ಆ ಒಂದು ರಟ್ಟನ್ನು ಈಚೆ ತೆಗೆದು ಆಮೇಲೆ ಗಂಟನ್ನು ಹಾಕ್ಕೊಂಡು ಮತ್ತೆ ನಾವು ಗೋಲ್ಡನ್ ಥ್ರೆಡ್ಡಲ್ಲಿ ಒಂದು 10 ಸುತ್ತು ಬರೋವರೆಗೂ ಕೂಡ ಸುತ್ತಕೊಂಡು ಈ ಥರ ಹಿಂದಗಡೆಗೆ ನಾವು 2 ಗಂಟುಗಳನ್ನು ಸಹ ಹಾಕ್ಬಿಟ್ಟು ಆಮೇಲೆ ಆ ದಾರನ ಕಟ್ ಮಾಡಿಕೊಂಡ್ರೆ ರೆಡಿ ಆಯಿತು. ನೋಡಿ ಈ ಥರ ಕುಚ್ಚುಗಳು. ನೀವು ಬೇಕು ಅಂದರೆ ಇನ್ನೂ ಜಾಸ್ತಿ ಬೇಕಾದರೂ ಮಾಡ್ಕೋಬೋದು ಕುಚ್ಚುಗಳು, ಇಲ್ಲ ಕಮ್ಮಿ ಬೇಕು ಅಂದರೆ ಕಮ್ಮಿ ಬೇಕಾದರೂ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿದ್ರಲ್ಲ ಎಷ್ಟು ಸುಲಭ ಇದೆ ಅಂತ ಬೀಡ್ಸ್ ಕುಚ್ಚು. ನೋಡಿದ್ರಲ್ಲ ಫ್ರೆಂಡ್ಸ್ ಬೀಡ್ಸ್ ಕುಚ್ಚು ಹಾಕೋದು ಹೇಗೆ ಅಂತ ಹೇಳಿಬಿಟ್ಟು ಇವತ್ತು ತುಂಬ ಸುಲಭವಾದಂಥ ಒಂದು ರೀತಿಯಲ್ಲಿ ನಿಮಗೆ ನಾನು ತೋರಿಸ್ಕೊಟ್ಟಿದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟೊತ್ತವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ ಫ್ರೆಂಡ್ಸ್.